ಫ್ರೆಂಡ್ಸ್, ನಾವು ಈಗ ಬೆಳಗ್ಗೆ ನಮ್ಮ ಮನೆಯವರು ನಾನು ಮಾರ್ಕೆಟ್ಗೆ ಹೋಗಿದ್ವಿ. ವಾಕಿಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಸೊಪ್ಪು ತರಕಾರಿ ಏನೇನು ಬೇಕೆಲ್ಲ ತೊಗೊಂಡ್ಬಂದಿದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ಊಟಕ್ಕೆ ಮುದ್ದೆ ಸೊಪ್ಪು ಸಾರು ಮಾಡ್ತಾಯಿದ್ದೀವಿ. ಭಾಳ ದಿನ ಆಗಿತ್ತು ಮುದ್ದೆ ಮಾಡಿಬಿಟ್ಟು. ಮುದ್ದೆ ಸೊಪ್ಪು ಸಾರು ಮತ್ತೆ ಹೆಂಗೆ ಮಾಡ್ತಾರೆ, ಸೊಟ್ಟು ಮಾಡ್ತಾರೆ. ರಾಗಿ ಮುದ್ದೆ, ಬೇರೆ ಇದಲ್ಲ, ಜೋಳದ ಮುದ್ದೆ ಅಲ್ಲ, ರಾಗಿ ಮುದ್ದೆ. ಮತ್ತು ಇದು ದಂಟು ಸೊಪ್ಪಿನ ಸಾರು. ಇದು ದಂಟು ಸೊಪ್ಪು, ಇದರಲ್ಲಿ ಮಿಕ್ಸ್ ಇದೆ, ಕೆಂಪುದು ಐತೆ, ಬಿಳಿದು ಐತೆ, ಎರಡು ಐತೆ. ದಂಟು ಸೊಪ್ಪಿನ ಸಾರು ಮುದ್ದೆ ಮಾಡ್ತಾಯಿದ್ದೀನಿ. ಫುಲ್ ನೆಗಡಿ, ತಲೆನೋವು, ಕೆಮ್ಮು ಒಂದು 4-5 ದಿನ ಆಯಿತು ಫ್ರೆಂಡ್ಸ್. ನಾನು ಮಾತ್ರೆ ತಗೊಂಡೆ, ಅದು ಕಡಿಮೆ ಆಗಿಲ್ಲ. ಹೋದರೆ ಯಾವಾಗ ಹೋಗುತ್ತೆ ಹೋಗಲಿ ಅಂತ ಕೈ ಬಿಟ್ಟಿದ್ದೀನಿ. ಅದಕ್ಕೆ ಮಾತ್ರೆ ಆಗಿದ್ರೆ ಎಲ್ಲ ಜಾಸ್ತಿ ಕೇರ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ, ಹಾಗಾಗಿ ಕೈ ಬಿಟ್ಟಿದ್ದೀವಿ. ತೋರಿಸ್ಕೊಂಡಿಲ್ಲ ಹಾಸ್ಪಿಟ್ಲಿಗೆ ಇಷ್ಟಕ್ಕೆಲ್ಲ ಹೋಗೋದಂತಂದು. ನಾನು ಮುದ್ದೆ ಮಾಡ್ತೀನಿ ಅಂತ ಅಂದಾಗ ಇವರು ವಸಿಷ್ಠ ಏನು ಮಾಡ್ದ, ಬಿಸ್ಕೆಟ್. ಅವನಿಗೆ ಮುದ್ದೆ, ರೊಟ್ಟಿ, ಚಪಾತಿ ಇಂಥದ್ದೇನಾದರೂ ಮಾಡಿದ್ರೆ ಅವನೇನು ಮಾಡ್ತಾನೆ ಅಂದರೆ, ಮನೆಯಲ್ಲಿ ಬಿಸ್ಕೆಟು, ಬ್ರೆಡ್, ಫ್ರೂಟ್ಸು ಏನಾದರೂ ಇದ್ದರೆ ತಿಂತಾನೆ. ಹೇಳಕ್ಕೆ ನಾಚಿಕೆ ಆಗಲ್ವ ನಿಮಗೆ? ತಿಂದು ನಾನು ಊಟ ಮಾಡಲ್ಲ, ಹೊಟ್ಟೆ ಫುಲ್ ಆಗಿದೆ ಅಂತ ಹೇಳಿ ಆಮೇಲೆ ಏನು ಮಾಡ್ತಾನೆ, ನೆಪ ಹೇಳ್ತಾನೆ. ಇವಾಗಲೂ ಅಷ್ಟೇ, ಸ್ಕೂಲಿಂದ ಬಂದ ತಕ್ಷಣವೇ ಹಾಲು ಬ್ರೆಡ್ ಬಿಸ್ಕೆಟ್ ತಿಂತಾನೆ. ನನಗಂತೂ ಫುಲ್ಲು ತಲೆನೋವು ಬಂದೈತೆ. ಬಿಸಿಲು ಅಂತೂ ಸಿಕ್ಕಾಪಟ್ಟೈತೆ. ಬಿಸಿಲು ಅಂತೂ ಸಿಕ್ಕಾಪಟ್ಟೈತೆ. ಮತ್ತು ಗಾನವಿನೂ ಕರಿಯಕ್ಕೆ ಹೋಗ್ಬೇಕು, ಅವಳದು ಸ್ಕೂಲ್ ಸ್ಟಾರ್ಟ್ ಆಗಿದೆ. ನಾನೇ ಹೋಗಿದ್ದೆ, ಇವತ್ತು ಗೊತ್ತಿಲ್ಲ ನಮ್ಮ ಮನೆಯವ್ರು ಹೋಗ್ತಾರೋ ಅಥವಾ ನನಗೆ ಹೋಗು ಅಂತ ಹೇಳ್ತಾರೋ ಗೊತ್ತಿಲ್ಲ. ಅವಳದು ಬಿಡೋದು ಟೈಮಿಂಗ್ಸ್ 1:15 ಆಗುತ್ತೆ. ಹೋಗಿ ಕರ್ಕೊಂಬರ್ಬೇಕು. ಇಲ್ಲ ನಮ್ಮ ಮನೆಯವ್ರು ಹೋದರೆ ಅವರೇ ಹೋಗ್ತಾರೆ ಕರಿಯೋಕ್ಕೆ. ಮತ್ತು ತಲೆಗೆ ಮೆಹಂದಿ ಹಾಕ್ಕೋಬೇಕು, ಮತ್ತು ತಲೆಗೆ ಮೆಹಂದಿ ಹಚ್ಕೋಬೇಕು ಅಂಥೇಳಿ ನೆನ್ನೆ ನೈಟೇ ಕಲಿಸಿಟ್ಟಿದ್ದೀನಿ. ಇದನ್ನು ಸೊಪ್ಪಿಗೆಲ್ಲ ಸೊಪ್ಪೆಲ್ಲ ಸೋಸಿ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡು ಮೆಹಂದಿ ಹಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮೆಹಂದಿ ಹಚ್ಕೊಂಡು ಪಾತ್ರೆ ತೊಳಿಬೇಕು. ಸ್ಟ್ಯಾಂಡ್ ಕೊಟ್ಟಿದ್ದು ಇತ್ತು, ಮರ್ತೋಗೈತಿ. ಒಂದು ಮೂರು ಎಷ್ಟು ಹೀರೆಕಾಯಿ, ಬದನೆಕಾಯಿ, ಬೆಂಡೆಕಾಯಿ ತೊಗೊಂಬಂದಿದ್ದೀನಿ. ಆಲೂಗೆಡ್ಡೆ, ಒಂದು 4 ಥರ ತರಕಾರಿ, ಮತ್ತು ಒಂದು 4 ಥರ ಸೊಪ್ಪು, ಕರಿಬೇವು ಸೊಪ್ಪು ಅಂತ ತಂದಿರೋದು. ಬೇಗ ಸೊಪ್ಪು ಸೋಸ್ಕೊಂಡು ಮುದ್ದೆ ಒಂದು ಕಡೆ ಸೊಪ್ಪು ಬೇಯಿಸೋಕೆ ಇಡಬೇಕು. ಸರಿ, ಒಂದು ಕಡೆ ಕುಕ್ಕರ್ ಇಟ್ಟು ಒಂದು ಕಡೆ ಮುದ್ದೆಗೆ ರೆಡಿ ಮಾಡ್ಕೋಬೇಕು. ಇವಾಗ ಟೈಮ್ ಆಲ್ರೆಡಿ 12:15 ಆಗಿದೆ. ತಿನ್ನಬಾರ್ದು, ಸೊಪ್ಪು ತೊಳಿಲಾರ್ದಂಗೆ ಅದಕ್ಕೆ ಇದು ಸ್ಪ್ರೇ ಮಾಡಿರ್ತಾರೆ. ಇದನ್ನು ಕ್ಲೀನಾಗಿ ತೊಳಿಬೇಕು, ತೊಳಿಲಾರ್ದಂಗೆ ತಿನ್ನಬಾರ್ದು. ತೊಳೆದಾದ್ಮೇಲೆ ತಿನ್ನಬೇಕು. ತಿನ್ಬೋದು. ಬೆಳ್ಳುಳ್ಳಿ ತಾಂಬರಪ್ಪ ಸೋಸಕ್ಕ ಎಷ್ಟು? ಒಂದು ದೊಡ್ಡ ಒಂದು ಈರುಳ್ಳಿ ತಗೋ. ಸೊಪ್ಪು ಸಾರಿಗೆ ಇದು ದಂಟನ್ನು ಹಾಕಬೇಕು ಫ್ರೆಂಡ್ಸ್, ಯಾಕಂದರೆ ಇದು ಹೆಸರೇ ದಂಟು ಸೊಪ್ಪಲ್ವ, ಹಂಗೆ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ಈ ದಂಟಲ್ಲೂ ಇದನ್ನು ಬೇಯಿಸಿ ಮಿಕ್ಸಿ ಮಾಡಬೇಕು. ಕೆಳಗಡೆ ದೊಡ್ಡ ಈರುಳ್ಳಿ ತರಬೇಕಿತ್ತು, ಇಲ್ಲ ಬಿಗ್ ಸೈಜ್. ಜಜ್ಬೇಡ, ಹಂಗೆ ಹಾಕ್ಬೇಕು. ಪೇಸ್ಟ್ ಮಾಡಕ್ಬೇಕಲ್ಲ. ಟೊಮ್ಯಾಟೊ ತಮ್ಮ ರೆಡ್ ಕಲರ್. ರೆಡ್ಡಾ? ಅಷ್ಟೊಂದೆರಡ? 2. ನೋಡಲಿ
ಒಂದು ಚಾಕು ತಗೋಬೇಕು. ಇನ್ನೊಂದು ಚಮಚ ಕೊಯ್ದಲ್ಲ. ಇಲ್ಲಿ ಅಕ್ಕ ನನಗೆ ಬರ್ತಾಯಿದೆ ಚಿಪ್ಪಂಜಿ ತಗೊಂಡು. ಫ್ರೆಂಡ್ಸ್, ಇವತ್ತು ಪನ್ನೀರ್ ಗ್ರೇವಿ ಮಾಡೋಣ ಅಂತೇಳಿ. ಗ್ರೇವಿ ಅಲ್ಲ, ಪಲ್ಯ. ಎರಡು ಒಂದೇ, ಪನ್ನೀರ್ ಗ್ರೇವಿ, ಪನ್ನೀರ್ ಪಲ್ಯ. ಕಿಟಕಿ ಓಪನ್ ಮಾಡಿ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಟೊಮ್ಯಾಟೊ ಪ್ಯೂರಿ, ಹಾಗೆ ಇಲ್ಲಿ ಪನ್ನೀರ್ ಇದೆ. ಫಸ್ಟು ಪನ್ನೀರನ್ನು ಫ್ರೈ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಇದೆ. ಎಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ನಾನೇನು ರೆಸಿಪಿ ಶೇರ್ ಮಾಡ್ತಿಲ್ಲ. ಈಗ ನಾವು ಅಡುಗೆ ಮಾಡ್ಕೋತಾ ಇದ್ದೀವಲ್ವಾ, ಡೈಲಿ ಬ್ಲಾಗ್. ಫಸ್ಟ್ ಪನ್ನೀರನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಇಲ್ಲ ಪನ್ನೀರು, ಮೊನ್ನೆ ಪನ್ನೀರು ಫ್ರೈ ಮಾಡ್ಕೊಂಡು ತಿಂತೀವಿ. ಇನ್ನೊಂದು ಸ್ವಲ್ಪ ಐತೆ, ಅದನ್ನು ಈಗ ಗ್ರೇವಿ ಮಾಡ್ತಾಯಿದ್ದೀನಿ. ಕೆಳಗಿಳಿಯಮ್ಮ. ಜಾಸ್ತಿ ಫ್ರೈ ಏನು ಮಾಡಬಾರ್ದು, ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದು ಖಾರ ಸ್ವಲ್ಪ ಇದಕ್ಕೆ ಆಗಿದೆ. ಚಪಾತಿ ಮಾಡ್ತಾ ಇದ್ದೀನಿ ನಾನು ಊಟಕ್ಕೆ. ಏನ ಫುಲ್ಲು ನೆಗಡಿ, ತಲೆನೋವು ಬಂದು ಮಲ್ಕೊಂಡಿದ್ದೆ. ಇವಾಗಿದ್ದು ಅಡುಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಖಾರ ಉಪ್ಪು ಎಲ್ಲ ಹೀಕೊಂಡ್ಮೇಲೆ ಕ್ರಿಸ್ಪಿ ಆಗುತ್ತಲ್ಲ, ಅವಾಗ ತಕ್ಕೋಬೇಕಿದನ್ನು. ಎಲ್ಲಿ ಕುತ್ಕೊಳ್ಳೋ ಜಾಗ ಆಗುತ್ತಾ? ಏನಾದ್ರು ಸಿಡಿದ್ರೆ ನಂಗೆ ಗೊತ್ತಿಲ್ಲ. ಇದಕ್ಕೆ ಪಲಾವ್ ಎಲೆ ತಗೊಂಡು ಚಕ್ಕೆ ಹಾಕಬೇಕು, ಸೋಂಪು ಕಾಳು. ಇದ್ರಲ್ಲ ಆಯ್ತಾ? ಬಟಾಣಿ ಹಾಕ್ಲೇನೆ ಇದ್ರ ಜೊತೆ? ಹಾಕ್ಲಾ ಬೇಡ? ಬೇಡ. ಪನ್ನೀರ್ನ ಸಪ್ಪೆ ತಿನ್ ಖಾಲಿ ಏನು ಮಾಡಿದ್ರ? ನೀನು ತಿಂದ? ಈಗ ರೆಡಿ ಆಗೈತಲ್ಲ ಅದನ್ನ. ಇದು ತಿಂದ ಪಲ್ಯ ಮಾಡಕ್ಕೆ ಏನು ಮಾಡಲ್ಲ ಇದನ್ನ? ಒಗ್ಗರಣೆನೆ ಪಲ್ಯ ಕೊಟ್ಬಿಡಿ. ಸೋಂಪು ಕಾಳು ತಗೊಂಡು ಸೋಂಪು ಕಾಳು ಅಂದ್ರೆ ನೆನ್ನೆ ತಿಂದಿದ್ದಲ್ಲ ರಾತ್ರಿ. ಸಣ್ಣ ಡಬ್ಬಿ ಇಲ್ಲ. ಅದು ವೈಟ್ ಕಲರ್. ಅದೇ ಎಣ್ಣೆ ಉಳಿದಿದೆಯಲ್ಲ, ಅದಕ್ಕೇನೆ ಸ್ವಲ್ಪ ಚಕ್ಕೆ, ಪಲಾವಿಗೆ ಫ್ಲೇವರ್ಗೆ ಹಾಕಿ ಅದಲ್ಲ ಇದಕ್ಕೆ ಪಲಾವೆಲೆ ಒಂಚೂರು ಚಕ್ಕೆ, ಸೋಂಪು ಕಾಳು ಹಾಕಿದ್ದೀನಿ. ಈ ಟೊಮ್ಯಾಟೊ ಪ್ಯೂರಿ ಮಾಡುವಾಗ ನಾನು ಒಂದು ಸ್ವಲ್ಪ ಮೊಸರನ್ನ ಹಾಕಿನಿ ಇದರೊಳಗಡೆ. ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ 2 ಈರುಳ್ಳಿ, ಬರೀ ಫ್ರೈ ಮಾಡಿ ತಿಂದರೆ ಪಲ್ಯ ಮಾಡೋದು ಬೇಡವಾ? ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗ್ಬೇಕು. ಒಂದು 5 ನಿಮಿಷ ಫ್ರೈ ಆಗಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಪ್ಯೂರಿ ಹಾಕ್ತೀನಿ. ಇದು 2 ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಪ್ಯೂರಿ ಮಾಡಿರೋದು.
ಅದರ ಪ್ಯೂರಿ ಮಾಡುವಾಗ 1-2 ಸ್ಪೂನು ಮೊಸರು ಹಾಕಿರೋದಷ್ಟೇ, ಥಿಕ್ನೆಸ್ ಬರಲಿ ಅಂತ ಹಾಕಿರೋದು. ಮಮ್ಮಿ ಬರುತ್ತೆ. ಈಗ ಇದು ಸ್ವಲ್ಪ ಟೊಮ್ಯಾಟೊದು ಹಸಿ ಸ್ಮೆಲ್ಲು ಎಲ್ಲ ಹೋಗಬೇಕಲ್ಲ, ಹಾಗಾಗಿ ಮುಚ್ಚಿ ಬೇಯಿಸ್ಕೋಬೇಕು. ಒಂದು 2-3 ನಿಮಿಷ ಇದನ್ನು ಕುದಿಸ್ಕೋಬೇಕು, ಹಸಿದು ಟೊಮ್ಯಾಟೊ ಸ್ಮೆಲ್ಲು ಹೋಗಬೇಕು. ಈಗ ಅದು ಒಂದು 2-3 ನಿಮಿಷ ಫ್ರೈ ಆಗಿದೆ. ಟೊಮ್ಯಾಟೊ ಪ್ಯೂರಿ ಸ್ಮೆಲ್ ಹಸಿ ವಾಸನೆ ಹೋಗಿದ್ಮೇಲೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಖಾರ, ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೋಬೋದು, ಕಡಿಮೆ ತಿನ್ನೋರು ಕಡಿಮೆ. ಖಾರದ ಪುಡಿ ಹಾಕಿ ಆದಮೇಲೆ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಏನೂ ಇಲ್ಲ. ಸ್ವಲ್ಪ 1 ಸ್ಪೂನು ಗರಂ ಮಸಾಲೆ, ಹಾಗೆ 1 ಸ್ಪೂನು ಧನಿಯಾ ಪುಡಿ, ಇಷ್ಟೇ ಹಾಕಿ ಅದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಹಿಡಿಯುತ್ತೆ ಅಷ್ಟು ನೋಡಿ ಹಾಕ್ಕೋಬೇಕು. ಬೇಕಂದ್ರೆ ಆಮೇಲೆ ಸೇರಿಸ್ಕೋಬೋದು. ಸ್ವಲ್ಪ ನೀರು ಸೇರಿಸ್ಬೇಕು, ಜಾಸ್ತಿ ನೀರು ಮಾಡಬಾರ್ದು, ಸ್ವಲ್ಪ ನೀರಷ್ಟೇ ಸೇರಿಸ್ತೀನಿ. ಇದು ಸೈಡಿಗೆಲ್ಲ ಗ್ರೇವಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು. ಅಂದರೆ ಒಂದು 5 ನಿಮಿಷ ಮೀಡಿಯಮ್ ಉರಿಲಿಲ್ಲ, ಸಣ್ಣ ಉರಿಲಿನೇ ಬೇಯಿಸ್ಕೋಬೇಕು. ಉರಿ ಜೋರಾಗಿ ಮಾಡಬಾರ್ದು. ಪನ್ನೀರ್ ಗ್ರೇವಿಗೆ ಹಾಕೋದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಒಂದು ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡನ್ನೂ ಲಾಸ್ಟಲ್ಲಿ ಹಾಕಬೇಕು. ಮತ್ತು ಫ್ರೈ ಮಾಡಿರೋ ಪನ್ನೀರು ಇಲ್ಲಿದೆ, ಸ್ವಲ್ಪ ಇರೋದದು. ಅದರಲ್ಲೂ ಫ್ರೈ ಮಾಡಿ ಇಟ್ಟಿದ್ಮೇಲೆ ಗಾನು ಇಷ್ಟ ತಿಂತಾನೆ ಇದ್ದಾರೆ ತೊಗೊಂಡು. ಅವ್ರಿಗೆ ಆ ಥರ ಫ್ರೈ ಮಾಡಿರೋದಂದರೆ ಇಷ್ಟ. ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಗ್ರೇವಿದು. ಇವಾಗ ಲಾಸ್ಟಲ್ಲಿ ಪನ್ನೀರನ್ನು ಸೇರಿಸ್ಬೇಕು. ಇದನ್ನು ಪನ್ನೀರ್ ಸೇರಿಸಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಇದನ್ನು ಕುದಿಸಿದ್ರೆ ಏನಾಗುತ್ತೆ, ಪನ್ನೀರೆಲ್ಲ ಒಡೆದೋಗ್ಬಿಡುತ್ತೆ. ಸ್ವಲ್ಪ ಕಸೂರಿ ಮೆಥಿ ಮತ್ತು ಕೊತ್ತಂಬರಿ ಎರಡನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಇದು ನೀರು ಮಾಡಬಾರ್ದು, ಸ್ವಲ್ಪ ತಿಕ್ಕಾಗಿರಬೇಕು. ರೋಟಿ, ಚಪಾತಿ, ಕುಲ್ಚಾ ಎಲ್ಲ ಚೆನ್ನಾಗಿರುತ್ತೆ. ಇಷ್ಟೇ ತಿಕ್ನೆಸ್ ಇರಬೇಕು ಇದು. ಪನ್ನೀರ್ ಸ್ವಲ್ಪ ಕಡಿಮೆ ಇದೆ, ಒಂದು ಪ್ಯಾಕೆಟ್ ನಮ್ಮದು ಪನ್ನೀರ್ ಸ್ವಲ್ಪ ಕಡಿಮೆ ಇದೆ. ಒಂದು ಪ್ಯಾಕೆಟಲ್ಲಿ ಒಮ್ಮೆ ಫ್ರೈ ಮಾಡಿದ್ದೆ ನಾನು, ಪನ್ನೀರ್ ಫ್ರೈ, ಹಂಗಾಗಿ ಸ್ವಲ್ಪ ಕಡಿಮೆ ಆಗಿದೆ. ಇವಾಗಲೇ ನಾವು ಇದಕ್ಕೆ ಉಪ್ಪು ಅದನ್ನು ನೋಡಿ ಹಾಕ್ಕೋಬೇಕು. ಈ ಗ್ರೇವಿಗೆ ನೀವು ಲಾಸ್ಟಲ್ಲಿ ಫ್ರೆಶ್ ಕ್ರೀಮು ಅಥವಾ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಏನು ಮಾಡಬೇಕು, ಹಾಲಿನ ಕೆನೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಬೇಕು. ಹಾಲಿನ ಕೆನೆ ಬೇಕು ಅಂದರೆ ತಿಕ್ನೆಸ್ ಬೇಕು, ನಾವು ಹಾಲೇ ಗಟ್ಟಿ ಇದೆ ಇಷ್ಟೇ ಸಾಕು ನಮಗೆ ಚಪಾತಿಗೆ. ಇನ್ನೂ ನೀರು ಬೇಕಾದರೆ ನೀವು ಸೇರಿಸ್ಕೋಬೋದು. ಕ್ರೀಮ್ ಹಾಕಿದರೆ ತೆಳ್ಳಗಾಗುತ್ತೆ. ಇವಾಗ ನಮ್ಮದು ಪನ್ನೀರ್ ಗ್ರೇವಿ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಾಗತ್ತೆ, ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಚಪಾತಿಗೆ ಪನ್ನೀರಿಗೆ ನಾನು ಇದನ್ನು ಮಾಡಿದ್ದೀನಿ. ಚಪಾತಿ ನೋಡಿ, ಪಲ್ಯ ಖಾಲಿನೇ ಆಗೋಯ್ತು. ಇಷ್ಟು ಉಳಿದೈತೆ. ಎಲ್ಲ 3 ಜನನೂ ಇಷ್ಟಪಟ್ಟು ತಿಂದು ಚೆನ್ನಾಗಾಗಿದೆ ಅಂಥೇಳಿ. ಸೈಡ್ಸಿಗೆ ಸೌತೆಕಾಯಿ ನೆಗಡಿ ಆಗಿದೆ, ಆದರೂ ಸೌತೆಕಾಯಿ ಸ್ವಲ್ಪ ನಿಂಬೆಹಣ್ಣು ಹಾಕೋಬೇಕು ಇದಕ್ಕೆ, ಇಲ್ಲ ಸೌತೆಕಾಯಿ ಯಾವುದಕ್ಕಾದರೂ ಹಾಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಇದಕ್ಕೆ ಪೆಪ್ಪರ್ ಒಂದು ಹಾಕಿದರೆ ಇನ್ನೂ ಸಖತ್ತಾಗಿರುತ್ತೆ. ನಾನು ಲಾಸ್ಟಲ್ಲಿ ಸ್ವಲ್ಪ ಚಪಾತಿ ಹಿಟ್ಟು ಜಾಸ್ತಿ ಉಳಿದಿತ್ತು ಅಂಥೇಳಿ 3 ಪದರಿನ ಚಪಾತಿ ಮಾಡಿದ್ದೀನಿ. ಇದು ಒಂದು, ಇದರಲ್ಲಿ 2 ಇದೆ, ಮಧ್ಯ ಒಂದಿದೆ. ಅದು ಚಪಾತಿ ಜಾಸ್ತಿ ಉಳಿದ್ರೆ ಹಂಗೆ ಮಾಡೋದು. ಇಲ್ಲಿ ನೋಡಿ, ಇಲ್ಲೊಂದೈತೆ, ಇದು ಸ್ವಲ್ಪ ಹೊತ್ತೈತೆ. 3 ಪದರಿಂದ ಚಪಾತಿ ಮಾಡಿದ್ದೀನಿ. ಲಾಸ್ಟ್ ಹಿಟ್ಟು ಜಾಸ್ತಿ ಮಾಡೋದು. ಮಮ್ಮಿ ಕ್ರಿಕೆಟ್
ಐರನ್ ಮಾಡ್ಬೇಕು ನಾನು. ಇಲ್ಲೇ ಹಾಕ್ತೀನಿ ತಮ್ಮ ಬಾಲ್ ಬ್ಯಾಟ್, ಇಲ್ಲೇ ಆಡೋಣ. ಫ್ರೆಂಡ್ಸ್ ಇಷ್ಟು ಈಗ ಇಸ್ತ್ರಿ ಮಾಡೋದು. ಇಲ್ಲಿ ನೋಡ್ತಿರ್ಬೋದು ಆ ಕಡೆ ಈ ಕಡೆ ಎಲ್ಲ ಈಕಿ ತನೂ ಕರಾಟೆವು ಮಾಡ್ಕೊತೀನಿ ಅಂತ ಅಲ್ಲಿ ಇಟ್ಕೊಂಡಳವು. ಕರಾಟೆವು ಅಲ್ಲಿರೋವು ಕರಾಟೆ ಯೂನಿಫಾರ್ಮ ಅವ್ನು ಮಾಡ್ಕೊತಾಳ. ಆಮೇಲೆ ನಾನು ಮಾಡಬೇಕು. ನಡಿ ಅಲ್ಲಿ ನಿಂತ್ಕೊ, ಹಾಕ್ತೀನಿ ಬಾಲ್. ಇವನ ಜೊತೆ ಕ್ರಿಕೆಟ್ ಆಡ್ಬೇಕಂತೆ, ಆಡ್ತೀವಿ. ಅಲ್ಲಿ ದೂರ ನೋಡ್ತೀನಿ ಹೊಡಿಯಾಕೆ ಬರುತ್ತಾ ಇಲ್ವಾ ಗೊತ್ತಾಯ್ತು. ಓಹ್ ತಂಬೋ ದೇವ್ರ ಮುಂದೆ ಹೋಯ್ತಾ? ಹೊಡಿ. ಹಾಂ ಹಂಗೆ. ವಾ ಫ್ರಿಜ್ ಬ್ಯಾಡ ಬಿಡು ಆಡೋದು. ಫ್ರಿಜ್ ಹಾಳಾಗುತ್ತೆ, ಕೆಳಗಡೆ ಅದು ಬೇಡ. ಹಾಕಿ